ಆತ್ಮೀಯ ಸ್ಪರ್ಧಾರ್ಥಿಗಳ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೀಗ ಆಲ್ರೆಡಿ TET ಪರೀಕ್ಷೆ ಸಂಬಂಧ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಕೋತಾ ಬರತ್ತವು. ಅದರೊಳಗೆ ಮೇನ್ ಫೋಕಸ್ ಮಾಡಿದ್ದ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯವರು ತಯಾರು ಮಾಡಿದಂತಹ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ತಯಾರು ಮಾಡಿರುವಂತಹ SSLC ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈಗ ಆಲ್ರೆಡಿ 1 ಮತ್ತು 2 ಬಿಡಿಸಿದನಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 3 ಆಗಿರ್ತದೆ. TET ಸಂಬಂಧಿತವಾಗಿ ನಾವು ಮೇನ್ ಸ್ಮಾರ್ಟ್ ವರ್ಕನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಗೌರ್ಮೆಂಟ್ ಅವರೇ ಮಾಡಿರುವಂತಹ KS EAB ಅವರೇ ಸಿದ್ಧಪಡಿಸಿರುವಂಥ ಪ್ರಶ್ನೆ ಪತ್ರಿಕೆ ಮ್ಯಾಗ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ಗಳದಾವು, ಅವನ್ನೆಲ್ಲ ನೋಡ್ತಾ ಹೋಗೋಣ. MCQ ಟೈಪ್ ಆಫ್ ಪ್ರಶ್ನೆಗಳು. ಹಾಗಾದ್ರೆ ಫಸ್ಟ್ ಕ್ವಶನನ್ನು ನೋಡೋಣ. 3x + 2ky = 2 ಮತ್ತು 2x + 5y + 1 = 0. ಈ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಪ್ರತಿನಿಧಿಸುವಂತಹ ರೇಖೆಗಳು ಸಮಾಂತರ ರೇಖೆಗಳಾಗಿದ್ದರೆ ಕೇನ ಬೆಲೆಯನ್ನು ಕಂಡುಹಿಡಿರಿ. ಒನ್ ಆಫ್ ದ ಮೋಸ್ಟ್ ವೆಟೇಜೇಬಲ್ ಕ್ವಶನ್ ಅಂತ ಹೇಳಿ ಕರಿಬೋದು. ಬಹಳ ವೆಯ್ಟ್ ಇರುವಂತಹ ಕ್ವಶನ್. ಸಮಾಂತರವಾಗಿದ್ದರೆ ಅನ್ನುವಂಥ ಮೀನಿಂಗ್ ಏನು ಕೊಡ್ತದೆ ಅಂದರೆ A1/A2 = B1/B2 ಬಟ್ ನಾಟ್ ಈಕ್ವಲ್ ಟು C1/C2 ಅನ್ನುವಂತಹ ಮೀನಿಂಗನ್ನು ಕೊಡ್ತಿರ್ತದೆ. ಇಲ್ಲಿ ಪರಿಹಾರಗಳ ಸಂಖ್ಯೆ 0 ಆಗಿರ್ತದೆ, ಯಾವುದೇ ಪರಿಹಾರ ಇರುವುದಿಲ್ಲ. ಬಟ್ ಇಲ್ಲಿ ಕೆ ಬೆಲೆ ಕಂಡುಹಿಡಿ ನಾನು ಪರಿಹಾರ ಕೇಳಿದ್ದಂದ್ರೆ 0 ಪರಿಹಾರ. ಇವೆಂದು ಛೇದಿಸದ ರೇಖೆಗಳನ್ನು ನಕ್ಷೆಯಲ್ಲಿ ಉಂಟು ಮಾಡ್ತಿರ್ತದೆ. ಅಂದರೆ ಸಮಾಂತರ ರೇಖೆಗಳು ಸಮಾಂತರವಾಗಿರ್ತಾವೆ ಅಂದರೆ ಸಮಾಂತರ ರೇಖೆಗಳು ಉಂಟಾಗಿರ್ತಾವೆ, ಯಾವುದೇ ಪರಿಹಾರ ಇರಂಗಿಲ್ಲ, ಅಸ್ಥಿರ ಜೋಡಿಗಳಾಗಿರ್ತಾವೆ ಇವು. ಹಾಗಾದ್ರೆ ನಾವೇನು ಕೇಳ್ತಾನು, ಕೇನ ಬೆಲೆ ಕೇಳತ್ತಾನು, ಮ್ಯಾಗ್ ಸಮೀಕರಣಗಳನ್ನು ಕೊಟ್ಟಾನ. ನಾವೇನು ಮಾಡೋಣ, A1/A2 B1/B2 ಫಾರ್ಮ್ದಾಗ ಬರ್ಕೋಣ. ಇಲ್ಲೆಲ್ಲರಿಗೂ ನಿಮ್ಗೆ ಕ್ಲಿಯರ್ ಆಗಿ ಕಾಣುತ್ತದೆ. A1 = 3 / A2 = 2. ಎರಡನೇ ಸಮೀಕರಣದ ಎಕ್ಸ್ನ ಸಹಗುಣಕ. A2 ಅಂದ್ರೆ A1 ಅಂದ್ರೆ ಮೊದಲನೇ ಸಮೀಕರಣದ ಎಕ್ಸ್ನ ಸಹಗುಣಕ. B1 ಅಂದ್ರೆ ವೈನ ಸಹಗುಣಕ ಒಂದನೇ ಸಮೀಕರಣದಾಗ. B1 = 2k. B2 ಎಷ್ಟದ 5, ಓನ್ಲಿ 5. ಓಕೆ, 2k ಸರ್ 2k ಯಾಕೆ ಬರೆದ್ರೆ ಅಂದ್ರೆ 2ky ಐತಿ. ವಾಯನ್ನು ಬಿಟ್ಟು ಉಳ್ಕಿದ್ದೆಲ್ಲನೂ ವಾಯಿನ ಸಹಗುಣಕಗಳೇ ಆಗಿರ್ತಾವೆ. ಓಕೆ, ಈ 5ನ್ನು ಈಚೆ ಕಡೆ ಕಳ್ಸೋನು ಮಲ್ಟಿಪ್ಲಿಕೇಶನ್ ಫಾರ್ಮ್ದಾಗ ಅಲ್ಲೇ ಹೋಗೈತಿ. ಇಲ್ಲಿ ಬರೀತಾ ನೋಡ್ರಿ, 2k ಅಲ್ಲೇ ಇರಲಿ = 5 × 3 = 15 / 2 ಗುಣಾಕಾರ ಐತಿ ಕೆ ಜೊತೆ. ಈ ಕಡೆ ಕಳಿಸಿದ್ರೆ ಅಂದ್ರೆ ಭಾಗಾಕಾರ ಆಕೈತಿ. 2 × 2 = 4. ಇಟ್ ಮೀನ್ಸ್ 15 / 4. ಕೇನ ಬೆಲೆ ಎಷ್ಟು ಅಂದ್ರೆ 15 / 4. ಆಪ್ಷನ್ C is the right answer for this question. 15 / 4. Then next question. ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಆ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವಂತಹ ಕಾನ್ಸೆಪ್ಟ್ ಯಾವುದು ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು. ಯಾವುದೇ ಸಂಯುಕ್ತ ಸಂಖ್ಯೆಗಳನ್ನು ಅದರ ಅವಿಭಾಜ್ಯ ಸಂಖ್ಯೆಗಳನ್ನಾಗಿ ವ್ಯಕ್ತಪಡಿಸ್ಬೋದು. ಈ ಒಂದು ಹೇಳಿಕೆಯನ್ನು, ಈ ಸ್ಟೇಟ್ಮೆಂಟನ್ನು ನಾವು ಅಂಕಗಣಿತದ ಮೂಲ ಪ್ರಮೇಯ ಅಂತೇಳಿ ಕರಿತೇವೆ. ಮೂಲ ಪ್ರಮೇಯ, ದ ಬೇಸಿಕ್ ಥಿಯರಮ್ ಆಫ್ ಅರ್ಥಮೆಟಿಕ್, ದ ಬೇಸಿಕ್ ಥಿಯರಿ ಆಫ್ ಅರ್ಥಮೆಟಿಕ್ ಅಂತ ಹೇಳಿ ಕರಿತೀವಿ. ಯಾವುದೇ ಸಂಯುಕ್ತ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಅಪವರ್ತನಗಳಿಂದ ಅಪವರ್ತಿಸಬಹುದು ಅಥವಾ ಅದರ ಗುಣಲಬ್ಧಗಳನ್ನಾಗಿ ವ್ಯಕ್ತಪಡಿಸಬಹುದು. ಓಕೆ, ದೆನ್ ಥರ್ಡ್ ಕ್ವಶನ್, ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ವಶನ್. ಒಂದು ಆಯತದ ಉದ್ದವು ಅದರ ಅಗಲದ 3ರಷ್ಟಿದೆ. ಹಾಗಾದರೆ ಇಲ್ಲಿ ಒಂದು ಇದನ್ನು ತೊಗೊಂಡು ಅಂದ್ರೆ ಒಂದನ್ನು A ಅಂತ ತೊಗೊಂಡು ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಅಗಲದ 3ರಷ್ಟಿದೆ. ಅಗಲವನ್ನು A ಅಂತ ತೊಗೊಂಡು ಅಂದ್ರೆ ಉದ್ದ ಅಗಲದ 3ರಷ್ಟಿದೆ. ಓಕೆ, 3ರಷ್ಟಿದೆ. ಇಟ್ ಮೀನ್ಸ್ ವಾಟ್, ಇದು 3 ಆಗಿರ್ತದೆ. ಅಂಡರ್ಸ್ಟ್ಯಾಂಡ್? ಒಂದು ಅಗಲ A ಅಂತ ತೊಗೊಂಡು ಅಂದ್ರೆ ಅದು 3 ಆಗಿರ್ತದೆ ಉದ್ದ. ಕ್ಲಿಯರಾ? ಹಿಂಗೆ ಆಯತದ ವಿಸ್ತೀರ್ಣ 75 cm² ಆದರೆ ಆಯತದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಕಾನ್ಸೆಪ್ಟ್ ಕೊಟ್ಟಾನು. ಫಸ್ಟ್ ವಿಸ್ತೀರ್ಣ ಕೊಟ್ಟಾನು, ಉದ್ದ ಮತ್ತು ಅಗಲವನ್ನು ಕೊಟ್ಬಿಟ್ಟಾರಲ್ಲಿ ನಾವಿಲ್ಲಿ A ಹಿಡಿದು ಬೇಡ, ಯಾಕಂದರೆ ಆಪ್ಷನ್ಸ್ X ಒಳಗದಾವೆ. ಹಾಗಾಗಿ ಇದನ್ನು ವೇರಿಯೇಬಲ್ಸ್ಗಳನ್ನ X ಅಂತ ಹಿಡಿಯೋನು. ದಿಸ್ ಈಸ್ X, ಇದು X ಆದ್ರೆ ಅಗಲ X ಆದ್ರೆ ಉದ್ದ 3x ಆಗಿರ್ತದೆ. ಓಕೆ, ಉದ್ದವು ಅಗಲದ 3ರಷ್ಟಿದೆ. ಸ್ಟೇಟ್ಮೆಂಟನ್ನು ಇನ್ನೊಮ್ಮೆ ಓದ್ರಿ. ಉದ್ದವು ಅಗಲದ 3ರಷ್ಟಿದೆ. ಅಗಲ 2 cm ಆಗ್ತದೆ. ಅಗಲದ 3ರಷ್ಟು 2 3 6 cm ಉದ್ದ ಇರ್ತದೆ. ಈ ಕಾನ್ಸೆಪ್ಟ್ ಇದೆ. ಅಂಡರ್ಸ್ಟ್ಯಾಂಡ್? ಹಾಗಾಗಿ ಅಗಲ ಏನಾದರೂ X ಆಗಿತ್ತು ಅಂದ್ರೆ ಉದ್ದ 3x ಆಗಿರ್ತದೆ. ಕಾನ್ಸೆಪ್ಟ್ ಕ್ಲಿಯರಾ? ಅದರ 3ರಷ್ಟು ಐತಿ ಉದ್ದ. ಓಕೆ, ಈಗ ಆಯತದ ಉದ್ದ ಮತ್ತು ಅಗಲಗಳ ಗುಣಲಬ್ಧನ ಆಯತದ ವಿಸ್ತೀರ್ಣ ಆಗಿರ್ತದೆ. ನಿಮ್ಗೆಲ್ಲರಿಗೂ ಗೊತ್ತದ L × B ಆಯತದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ. ಓಕೆ, ಇಲ್ಲಿ ಉದ್ದವನ್ನು ಏನಂತ ತೊಗೊಳತ್ತಾನ, 3x ಅಂತ ತೊಗೊಳತ್ತೀನಿ. 3x × B ಬ್ರೆಡ್ತನ ಏನಂತ ತೊಗೊಳತ್ತೀನಿ, x ಅಂತ ತೊಗೊಳತ್ತೀನಿ. ಇವೆರಡರ ಗುಣಲಬ್ಧನ 75 cm, ಅದರ ವಿಸ್ತೀರ್ಣ ಆಗೈತಿ ಅಂತ ಕೊಡತ್ತಾನ. ಓಕೆ, 3x × x 3x²
ಪ್ಲಸ್ 75 ಈಚೆ ಕಡೆ ಬಂದರೆ -75 ಇಸ್ ಈಕ್ವಲ್ ಟು 0. ದಿಸ್ ಈಸ್ ಅವರ್ ಇಕ್ವೇಷನ್. ಓಕೆ, ಇದರಿಂದ ರೆಡಿ ಆದಂಥ ಇಕ್ವೇಷನ್ ಎಲ್ಲೈತ್ರಿ ಸರ್ ಈ ಇಕ್ವೇಷನ್ ಅಂದ್ರೆ 3x - 75 ಇಸ್ ಈಕ್ವಲ್ ಟು 0 ಅಂತೇಳಿ ಆಪ್ಷನ್ ಸಿ ಒಳಗದ, ನೀವು ಗಮನಿಸ್ಬೋದು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಇದನ್ನ ನಾವು ಇನ್ನೂ ಸಿಂಪ್ಲಿಫೈ ಆಗಿ ಬರಿಬೋದು. 3x² - 75 ಇಸ್ ಈಕ್ವಲ್ ಟು 0ನ ಸಿಂಪ್ಲಿಫೈ ಮಾಡಿದಾಗ ಡಿವೈಡೆಡ್ ಬೈ 3 ಮಾಡಿದ್ರೆ ಸಮೀಕರಣಕ್ಕೆ ದಿಸ್ ವಿಲ್ ಬಿಕಮ್ x² - 25 ಇಸ್ ಈಕ್ವಲ್ ಟು 0. ಓಕೆ, ನಾಳೆ ಆಪ್ಷನ್ ಇದಿತ್ತಂದ್ರೆ ಇದಕ್ಕೆ ಹಾಕ್ಬೇಕು. ಇದನ್ನು ಕೊಟ್ಟಿರೋದಿಲ್ಲ, ಮತ್ತು ಎರಡು ಒಮ್ಮೆ ಕೊಡ್ತಾರನ್ರಿ, ಹಂಗೆ ಬರಂಗಿಲ್ಲ. ಇಲ್ಲ ಅಂದ್ರೆ ಚಿನ್ನದಾಗಾರ ಒಂದು ಸ್ವಲ್ಪ ಚೇಂಜ್ ಮಾಡಿರ್ತಾನೆ, ಪ್ಲಸ್ ಮಾಡಿರ್ತಾನೆ ಇದನ್ನು. ಓಕೆ, ಹಿಂಗದು ಏನಾದರೂ ಮಾಡಿದ್ದಂದ್ರೆ ನೀವು ಕೂಲಂಕುಷವಾಗಿ ಗಮನಿಸಿ, ಯಾಕಂದ್ರೆ ಗಣಿತದಾಗ ಪ್ಲಸ್ ಮೈನಸ್ ಚೇಂಜ್ ಆದ್ರೂ ಇಡೀ ಲೆಕ್ಕ ತಪ್ಪುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಅದನ್ನು ಚೆನ್ನಾಗಿ ಗಮನಿಸಿ ನೀವು ಅದನ್ನು ಉತ್ತರವನ್ನು ಹಾಕುವಂಥ ಪರಿಕಲ್ಪನೆಯನ್ನು ಬೆಳೆಸ್ಕೋಬೇಕಾಗ್ತದೆ. ಓಕೆ, ದೆನ್ ಗೋ ಟು ದ ಫೋರ್ತ್ ಕ್ವಶನ್ಗೆ ಹೋಗೋಣ. ಒಂದು ಸಮಾಂತರ ಶ್ರೇಣಿಯಲ್ಲಿ n ನೇ ಪದ n ಇಸ್ ಈಕ್ವಲ್ ಟು 2n - 1 ಅದರ 4ನೇ ಪದ ಏನು ಅಂತ ಕೇಳಿದಾನೆ. ಏನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. 2n - 1 ಅಂತ ಹೇಳಿದ ಸಮಾಂತರ ಶ್ರೇಣಿ n ಇದ್ದಲ್ಲಿ 4 ಹಾಕೋಣ. 2 × 4 - 1 2 4 8 8 ಅಂತ ಕಳೆದ್ರೆ 7 ಅನ್ನೋದು ಈ ಪ್ರಶ್ನೆಯ ಸರಿಯಾದ ಉತ್ತರ. ಓಕೆ, 7 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ದೆನ್ 5ನೇ ಕ್ವಶನ್, ಯಾವಾಗಲೂ ಸಮರೂಪಿಯಾಗಿರುವಂಥ ತ್ರಿಭುಜಗಳ ಜೋಡಿ ಯಾವುದು? ಸಮರೂಪಿ ಅಂದ್ರೆ ಕೋಣಗಳು ಸಮವಾಗಿರಬೇಕು, ಬಾಹುಗಳು ಸಮಾನುಪಾತತೆಯ ನಿಯಮವನ್ನು ಫಾಲೋ ಮಾಡ್ತಿರ್ಬೇಕು. ಹಾಗಾದರೆ ಯಾವಾಗಲೂ ಸಮರೂಪಿಯಾಗಿರುವಂತಹ ತ್ರಿಭುಜಗಳು ಅಂದ್ರೆ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು. ಎರಡು ಸಮಬಾಹು ತ್ರಿಭುಜಗಳು ಏನಾಗಿರ್ತಾವೆ ಅಂದ್ರೆ ಸಮನಾದ ಬಾಹುಗಳನ್ನ ಹೊಂದಿರ್ತಾವೆ. ಇನ್ನೊಂದು ನೀವು ಸಣ್ಣ ಸಮಬಾಹು ದೊಡ್ಡ ಸಮಬಾಹು ತೆಗೆದಿದ್ರೂ ಅವು ಏನಾಗಿರ್ತಾವೆ, ರೇಷೋ ಒಳಗೆ ಕರೆಕ್ಟಾಗಿರ್ತಾವೆ. ಸೇಮ್ ರೇಷೋ ಬಾಹುಗಳನ್ನು ಉಂಟು ಮಾಡಿರ್ತಾವೆ. ಆ್ಯಂಡ್ ಕೋಣಗಳು ಆಲ್ರೆಡಿ ಸೇಮ್ ಇರ್ತಾವೆ. ಸಮಬಾಹು ತ್ರಿಭುಜ ಅಂದರೆ 60 ಡಿಗ್ರಿನೇ ಇರಬೇಕು. ಎಲ್ಲ ಕೋಣಗಳಂತೂ ಸೇಮ್ ಇರ್ತಾವೆ. ಹಾಗಾಗಿ ಯಾವಾಗಲೂ ಸಮರೂಪಿಯಾಗಿರುವಂಥ ತ್ರಿಭುಜದ ಜೋಡಿ ಯಾವುದಂದ್ರೆ ಎರಡು ಸಮಬಾಹು ತ್ರಿಭುಜಗಳು, 2 equilateral triangles. ದೆನ್ ಗೋ ಟು ದ 6th ಕ್ವಶನ್, ಡೈರೆಕ್ಟ್ ಆನ್ಸರನ್ನು ಬರಿಬಹುದು. ಗೋಳದ ಘನಫಲ ಏನು ಅಂತ ಕೇಳಿದ್ದಾರೆ. ಗೋಳದ ಘನಫಲ ನಮಗೆಲ್ಲರಿಗೂ ಗೊತ್ತದ 4/3 πr³ ಘನಮಾನಗಳು. ಓಕೆ, ಕೆಳಗೊಂದು ಕೊಟ್ಟಾರಲ್ಲ, ಇದು ಅರ್ಧ ಗೋಳದ ಘನಫಲ ಆಗಿರ್ತದೆ. 4/3 πr³ ಅನ್ನೋದು ಗೋಳದ ಘನಫಲ. ನಾನು ಆಲ್ರೆಡಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠವನ್ನು ಮಾಡಿದ್ದೀನಿ. ಹೋಗಿ ನೀವು ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿದರೆ ನಿಮಗೆ ಅದು ಸಿಗ್ತದೆ, ನೀವು ನೋಡ್ಬೋದು. ಓಕೆ, ದೆನ್ ಮಧ್ಯಾಂಕದ ಫಾರ್ಮುಲಾ ಕೊಟ್ಟರು. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಈ ಫಾರ್ಮುಲಾಗಳನ್ನ ಕೇಳತ್ತಾರೆ ಸಂಖ್ಯಾಶಾಸ್ತ್ರದಾಗ ಇತ್ತೀಚೆಗೆ TET ಪರೀಕ್ಷೆಗಳಲ್ಲಿ. ಎಲ್ ಅಂದರೆ ಇಲ್ಲಿ ಲೋವರ್ ಲಿಮಿಟ್. ಓಕೆ, ಯಾವ ಮಧ್ಯಾಂಕವಿರುವಂತಹ ಬಾಕ್ಸ್ ಇರ್ತದಲ್ಲ, ಯಾವ ಮಧ್ಯಾಂಕ ಇರುವಂಥ ಆವೃತ್ತಿ ಇರ್ತದಲ್ಲ, ಅದರ ಕೆಳ ವರ್ಗಾಂತರವನ್ನು ನಾವು ಎಲ್ ಅಂತ ತೊಗೋತೀವಿ. ಆ್ಯಂಡ್ CF ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಸಂಚಿತ ಆವೃತ್ತಿ. F ಅಂದರೆ ಫ್ರೀಕ್ವೆನ್ಸಿ, ಆವೃತ್ತಿ. H ಅಂದರೆ ವರ್ಗಾಂತರಗಳ ಗಾತ್ರ. ಓಕೆ, ಇದು ಕಾನ್ಸೆಪ್ಟ್. ಆ್ಯಂಡ್ ಇಲ್ಲಿ F ಪ್ರತಿನಿಧಿಸುವುದು ಏನು ಅಂತ ಕೊಟ್ಟನು. ವೆರಿ ಈಸಿ. F ಪ್ರತಿನಿಧಿಸಿರುವುದು ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿಯನ್ನು, F ಅಂದರೆ ಫ್ರೀಕ್ವೆನ್ಸಿ, ಆವೃತ್ತಿಯನ್ನು ಪ್ರತಿನಿಧನೆ ಮಾಡ್ತಿರ್ತೈತೆ. ಓಕೆ, ಇಲ್ಲಿ ಉಳ್ಕಿದ್ದೂ ಹೇಳ್ತಾನೆ ನೋಡ್ರಿ. ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಅಂದರೆ L, ಗಾತ್ರ ಅಂದರೆ H, ಸಂಚಿತ ಆವೃತ್ತಿ ಅಂದರೆ CF. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್. ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂದರು. ರೇಖಾತ್ಮಕ ಬಹುಪದೋಕ್ತಿ ಐತಿ, ವೆರಿ ಈಸಿಯಾಗಿ ಕಂಡುಹಿಡಿಬೋದು. 5x + 3 ಕೊಟ್ಟನು ಈಸ್ ಈಕ್ವಲ್ ಟು 0 ಮಾಡ್ಕೋರಿ. 5x ಇಲ್ಲೇ ಇರಲಿ, +3 h ಕಡೆ ಹೋದ್ರೆ -3x ಇಲ್ಲೇ ಇರಲಿ. 5 ಗುಣಾಕಾರ ಐತಿ, h ಕಡೆ ಹೋದ್ರೆ ಏನಾಗ್ತದೆ, ಭಾಗಾಕಾರ ಆಗ್ತದೆ. ಹಾಗಾದರೆ x ನ ಬೆಲೆ -3/5. ಓಕೆ, -3/5. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಈ ರೀತಿಯಾಗಿ ಈ ಲೆಕ್ಕಗಳನ್ನ ಮಾಡಬಹುದು. ಓಕೆ, ಇವು ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿರುವಂತಹ 8 ಪ್ರಮುಖ ಪ್ರಶ್ನೆಗಳು ನಾವೀಗ ಬಿಡಿಸಿದ್ದೀವಿ. MCQ ಟೈಪ್ ಆಫ್ ಕ್ವಶನ್ಸ್. ಜಸ್ಟ್ ಇವನ್ನ ಸ್ಪೀಡಾಗಿ ನೀವು ನೋಡೋದ್ರಿಂದ ಕ್ವಿಕ್ ರಿವಿಷನ್ ಟೈಪ್ ಆಗ್ತದೆ ಅಷ್ಟೇ. ಹೊಸ ಕ್ವಶನ್ ಏನಾದರೂ ಬಂದು ಅಂದ್ರೆ ಅವ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಯಾರಾದರೂ ಬಿಗಿನರ್ಸ್ ಇದ್ರಿ ಅಂದರೆ ಎಲ್ಲವೂ ಹೊಸ ಅನಿಸ್ತಿರ್ತಾವೆ, ಅವನ್ನೆಲ್ಲ ನೋಟ್ ಮಾಡಿ ಚೆನ್ನಾಗಿ ಈ ಸಲ ಬರುವಂಥ TET ಎಕ್ಸಾಮನ್ನು ಕರೆಕ್ಟಾಗಿ ಬರೋದು. 25ನ ಕ್ರಾಸ್ ಮಾಡೋದು ನಮ್ಮ ಉದ್ದೇಶ ಆಗಿರ್ತದೆ ಮ್ಯಾಥಮೆಟಿಕ್ಸ್ ಒಳಗೆ. ಯಾಕಂದರೆ ನಾನು ಸ್ಕೋರ್ ಮೋರ್ ಮಾಡುವ ಸೈನ್ಸ್ ಬ್ಯಾಕ್ಗ್ರೌಂಡ್ ವಿದ್ಯಾರ್ಥಿಗಳಿಗೆ ಗಣಿತ. ಹಾಗಾಗಿ ಅಲ್ಲಿ ನಾವು ಒಂದು ಸ್ವಲ್ಪ ಅದ್ರ ಮ್ಯಾಗೆ ಹಿಡಿತವನ್ನು ಸಾಧಿಸಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು.